ಇಂದಿನ ದಿನ 2013ರಿಂದಲೂ ಪ್ರತಿ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಒಂದು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಪ್ರತಿ ವರ್ಷವೂ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ನೀಡಲಾಗುತ್ತಿದೆ. ನಮ್ಮ ಇವತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ. ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿಯು 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನರಾಗುವ ಮೂಲಕ 2ನೇ ಬಾರಿಗೆ ಪ್ರಶಸ್ತಿ ಸ್ವೀಕರಿಸಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುರಳೀರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಬಿ ಶಿವಣ್ಣರವರು ಹಾಜರಿದ್ದರು. 23 ಮತ್ತು 24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಸಂದಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾದ ಸಂಗತಿಯಾಗಿದೆ. ಈ ಎಲ್ಲ ಯಾವ ರೀತಿ ಸಾಧ್ಯ ಆಗಿದೆ ಅಂದರೆ, ಒಂದು ಆಡಳಿತ ಮಂಡಳಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಸಿಬ್ಬಂದಿ ವರ್ಗ ಎಲ್ಲರೂ ಸಹ ಅವಿರತ ಶ್ರಮದಿಂದ ಇದು ಸಾಧ್ಯ ಆಗಿದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ರೈತರಿಗೆ ಹಾಲು ಪ್ರೋತ್ಸಾಹಧನ ಕೊಡೋದಿರ್ಬೋದು, ಬಾಷ್ ಕಂಪನಿ ಮತ್ತು ಇತರೆ NGOಗಳಿಂದ ನೀರು ಸಂರಕ್ಷಣೆ ಮತ್ತು ಅಂಗನವಾಡಿ ನಿರ್ಮಾಣ ಕಾಮಗಾರಿಗಳು ಮತ್ತು ಶಾಲಾ ಉನ್ನತೀಕರಣ ಕಾಮಗಾರಿಗಳು ಎಲ್ಲನೂ ಸಹ ಮಾಡ್ತಾಯಿದ್ದೀವಿ. ಈ ಎಲ್ಲ ಮಾಡಿರೋದನ್ನು ಗುರುತಿಸಿ ನಮ್ಮ ರಾಜ್ಯ ಸರ್ಕಾರದವರು ಮತ್ತು ಮಾನ್ಯ ಶಾಸಕರು ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮಗೆ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಇದು ನಮ್ಮ ಗ್ರಾಮ ಪಂಚಾಯಿತಿಯ ಈ ಅವಧಿಯ 2ನೇ ಪ್ರಶಸ್ತಿ. ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಿ ಇನ್ನಷ್ಟು ಪ್ರಶಸ್ತಿಗಳನ್ನು ತಗೊಳ್ಬೇಕು ಅಂತ ನಾವು ಭಾಳಷ್ಟು ಆಸೆ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಸಹಕಾರ ಮತ್ತು ಬದ್ಧತೆ ಇಲ್ಲ ಅಂದರೆ ಈ ಪ್ರಶಸ್ತಿ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2021-22ನೇ ಸಾಲಿನ ಈಚೆಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಗಾಂಧಿ ಪುರಸ್ಕಾರ 2 ಸಲ ನಾವು ನಮ್ಮ ಪಂಚಾಯಿತಿ ತೊಗೊಂಡಿದ್ದೀವಿ. ಈ ಪುರಸ್ಕಾರಕ್ಕೆ ನಮಗೆ ಸಹಕಾರ ಕೊಟ್ಟ ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನಮ್ಮ ಪಂಚಾಯಿತಿ ಆಡಳಿತ ವರ್ಗ ತುಂಬ ಶ್ರಮಪಟ್ಟು ನಮಗೆ ಈ ಸರಿನೂ ಮತ್ತೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದೆ. ಅದನ್ನು ಸ್ವೀಕರಿಸಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕೆ ಸಹಕರಿಸಿರುವಂತಹ ನಮ್ಮ ಎಲ್ಲ ಪಂಚಾಯಿತಿ ಸಿಬ್ಬಂದಿಯವರು ಹಾಗೂ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲ ಸಮ್ಮುಖದಿಂದ ಎಲ್ಲರ ಒಂದು ಶ್ರಮದಿಂದ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಮತ್ತೆ ನಮ್ಮದಾಗಿದೆ. ತುಂಬ ಖುಷಿ ಕೊಡುವಂಥ ವಿಚಾರ. ನಾವು ಅಧಿಕಾರ ಸ್ವೀಕಾರ ಮಾಡಿದಾಗ್ಲಿಂದ ಏನೇನು ಡಿಸಿಷನ್ಸ್ ತಗೊಂಡು ಅದು ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸಹಕಾರ ಆಗೋ ಥರ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಇದರಿಂದನೇ ನಮಗೆ ಈ ದಿನ ಏನು 2ನೇ ಬಾರಿ ಗಾಂಧಿ ಪುರಸ್ಕಾರ ಸಿಕ್ಕಿದೆ. ಇದು ಹೆಮ್ಮೆ ತರುವಂತಹ ವಿಚಾರವಾಗಿದೆ. ಏಕೆಂದರೆ ಬಹುಮುಖ್ಯವಾಗಿ ಅನೇಕ ಪಂಚಾಯಿತಿಗಳಲ್ಲೂ ಕೆಲಸಗಳು ಮಾಡ್ತಾರೆ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನು ರಸ್ತೆ ಮಾಡೋದಾಗಲಿ, ರಸ್ತೆ ಡಾಂಬರೀಕರಣ ಮತ್ತು ಚರಂಡಿಗಳು ಮಾಡೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ. ಆದರೆ ಯಾವ ಕ್ಷೇತ್ರವನ್ನು ಕಡೆಗಣಿಸಬಾರ್ದು. ಪ್ರತಿಯೊಬ್ಬರಿಗೂ ಪಂಚಾಯಿತಿ ಏನು ನಮ್ಮ ದೇಶದ ಅಭಿವೃದ್ಧಿ ಅಂದರೆ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನು ಹೇಳ್ತೀವಿ. ಯಾಕಂದರೆ ನಾವು ಪಂಚಾಯಿತಿಗೆ ಬರಬೇಕಾದ್ರೆ ಒಂದು ಬಿಳಿಯಾಳಿಯಾಗಿ ಬಂದಿರ್ತೀವಿ. ಅದಕ್ಕೆ ಸಹಕಾರವನ್ನು ಮತ್ತು ಅದಕ್ಕೆ ಬೇಕಾದಂಥ ತಿಳುವಳಿಕೆಯನ್ನು ತುಂಬವರು ಬಹಳ ಮುಖ್ಯವಾಗುತ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ PDO ಸರು ಬಹಳಷ್ಟು ಮುಂದೆ ಮುಂಚೂಣಿಯಲ್ಲಿರ್ತಾರೆ ಅಂತ ಹೇಳ್ಬೋದು. ಹೀಗೆ ಮೊದಲು ಬಂದಾಗಿಂತ ಈಗಿರೋದಕ್ಕೂ ಎಷ್ಟೊಂದು ಕೆಲಸಗಳನ್ನ ಮಾಡಲಿಕ್ಕೆ ಸಹಕಾರ ಆಗಿದೆ. ನಮ್ಮ ಊರಿನ ಬಗ್ಗೆ ನೀವು ಮಾಧ್ಯಮ ಮಿತ್ರರು ಒಂದೊಮ್ಮೆ ಬಂದು ನೀವು ನೋಡ್ಕೊಂಡು ಹೋದರೆ ಆಗ ನಿಮಗೆ ಅರಿವು ಬರುತ್ತೆ. ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಕೆಲಸಗಳಲ್ಲಿ. ಇದಕ್ಕೆಲ್ಲ ನಮಗಿದಕ್ಕೆಲ್ಲ ಸಾಧ್ಯವಾಗಿದ್ದು ನಮ್ಮ ಊರಿನ ಸದಸ್ಯರು ನಮಗೆ ಕೊಟ್ಟಂತಹ ಒಂದು ಚಾನ್ಸ್ ಅಂತ ಹೇಳ್ಬೋದು.